ಉತ್ತರ ಕರ್ನಾಟಕದಲ್ಲಿ ಏನು ಸಾಕಷ್ಟು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನು 12 ತಿಂಗಳಲ್ಲಿ ಏನು 16 ಕೇಸ್ಗಳನ್ನು ಹೊರಗಡೆ ಅಂದರೆ ಶವಗಾರದಲ್ಲಿ ಏನು ಒಂದು ಶವ ಪರೀಕ್ಷೆ ಆಗ್ತಾ ಇಲ್ಲ, ಹೊರಗಡೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡದ ಬೆನ್ನಲ್ಲೇ ಇವತ್ತಿನ ದಿನ ನಮ್ಮ ಜೊತೆ ಮಾತಾಡೋದಕ್ಕೆ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅವರಿಂದ ಕೇಳಿ ತಿಳಿಯೋಣ ಯಾವ ರೀತಿ ಇಲ್ಲಿ ಆ ಥರ ಆಗುತ್ತೋ ಇಲ್ಲೋ ಅನ್ನುವಂಥದ್ದು. ಸರ್ ನಮಸ್ಕಾರ. ಸರ್ ಇವತ್ತಿನ ದಿನ ಉತ್ತರ ಕರ್ನಾಟಕದಲ್ಲಿ ಅಂದಂಗೆ ಬಾಗಲಕೋಟೆಯಲ್ಲಿಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಶವ ಪರೀಕ್ಷೆ ಮಾಡುವಂಥ ಕೊಠಡಿಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಹೊರಗಡೆ ಮಾಡ್ತಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಕೇಳಿ ಬರ್ತದೆ. ಇದಕ್ಕೇನು ಹೇಳ್ತೀರಿ? ಇಲ್ಲ, ಈಗ ನಮ್ಮಲ್ಲಿ 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈಗೇನು 24/7 ಅಂತ ಹೇಳ್ತೀವಿ, ಅಲ್ಲಿ ನಮ್ಮಲ್ಲಿ 48ರಲ್ಲಿ 32 ಕಡೆ ಶವ ಪರೀಕ್ಷಾ ಕೊಠಡಿಗಳಿದ್ದಾವೆ. ಮತ್ತು ಆ ವ್ಯಾಪ್ತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗಳೇನಿದ್ದಾವೆ ಅಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೇ ಬರುತ್ತವೆ. ಹಾಗಾಗಿಬಿಟ್ಟು ಯಾವುದೇ ಒಂದು ಶವ ಪರೀಕ್ಷೆಗಳನ್ನು ಕೂಡ ಶವ ಪರೀಕ್ಷಾ ಕೊಠಡಿಯಲ್ಲೇ ಆಗಬೇಕು ಅನ್ನೋದು, ಮತ್ತು ಅಲ್ಲೇ ಕೂಡ ಐಒ ಕೂಡ ಏನು ಶವವನ್ನು ಅಲ್ಲಿಗೆ ತಂದು ಮಾಡಿಸೋವಂಥದ್ದಾಗ್ತಾಯಿದೆ. ನಮ್ಮಲ್ಲಿ ಯಾವುದೇ ರೀತಿ ಈಗ ಏನು 16 ಕಡೆ ಶವ ಪರೀಕ್ಷಾ ಕೊಠಡಿಗಳಿಲ್ಲ. ಅದನ್ನು ಈಗ ಆಲ್ರೆಡಿ ನಾವು KHSDRP ಇಂಜಿನಿಯರಿಂಗ್ ವಿಭಾಗಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸಿ ಇವನ್ನು ಕೂಡ ಕಟ್ಟಡಗಳನ್ನು ಈ ವರ್ಷದಲ್ಲಿ ಪೂರ್ಣಗೊಳಿಸ್ಕೊಡ್ಬೇಕು ಅನ್ನೋದನ್ನು ಕಳಿಸಿದ್ದೀವಿ. ಅದೇ ರೀತಿ JD ಪ್ಲ್ಯಾನಿಂಗ್ ಅವ್ರಿಗೂ ಕೂಡ ಕಳಿಸಿದ್ದೀವಿ. ಮತ್ತು ಇನ್ನು ನಮ್ಮಲ್ಲಿ ಈಗ ಒಟ್ಟು ಟೋಟಲಿ ಸಮುದಾಯ ಆರೋಗ್ಯ ಕೇಂದ್ರಗಳೆಷ್ಟು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಷ್ಟು ಜಿಲ್ಲೆಯಲ್ಲಿ? ಇದರಲ್ಲಿ ಯಾವುದರಲ್ಲಿ ಈಗ 16 ಆಗಬೇಕಿದೆ ಶವ ಸಂಸ್ಕಾರದ ಒಂದು ಏನು ಇವತ್ತಿನ ದಿವಸ ಕೊಠಡಿಗಳಿದೆ, ಅವು ಇಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಅಲ್ಲಿ ಆಗಿಲ್ಲ ಸರ್? ಇಲ್ಲ, ಅದೇನಾಗುತ್ತೆ ಅಂತಂದರೆ ನಾನ್ 24/7 ಅಂತ ಹೇಳ್ತೀವಿ. ನಮ್ಮಲ್ಲಿ ಈಗ 10 ನಾನ್ 24/7 PHCಗಳು ಅಂತ, ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗಷ್ಟೇ ಕಾರ್ಯನಿರ್ವಹಿಸುವಂಥದ್ದು. ಇನ್ನು 24/7ನಲ್ಲಿ ಕೇವಲ ನಮಗೆ 6 ಕಡೆ ಮಾತ್ರ ಆಗಬೇಕಾಗಿದೆ. ಬಟ್ ಅಲ್ಲೇನಾಗ್ತದೆ ಅಂದರೆ ಆ ವ್ಯಾಪ್ತಿಗಳೇನಾಗುತ್ತೆ, ನಮಗೆ ಅಲ್ಲಿ ಹತ್ತಿರದ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಿರುವಂಥ PHCಗಳಲ್ಲಿ ಶವ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಶವ ಪರೀಕ್ಷಾ ಕೊಠಡಿಗಳು ಆಗೋಗಿದೆ. ಇನ್ನು 6 ಕಡೆ ಮಾತ್ರ ನಾವು 24/7 PHC ಅಂದರೆ 24 ಗಂಟೆ ನಡೆಯುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಆಗಬೇಕು. ನಾನ್ 24/7ನಲ್ಲಿ ಅವಶ್ಯಕತೆ ಇರೋದಿಲ್ಲ. ಬಟ್ ಅಲ್ಲಿನೂ ಕೂಡ ಮಾಡಲಿಕ್ಕೆ ನಾವು ಈಗ ಆಲ್ರೆಡಿ ಶವ ಪರೀಕ್ಷಾ ಕೊಠಡಿ ಬೇಕು ಅನ್ನೋದನ್ನು ಹಾಕಿದ್ದೀವಿ. ಸರ್, ಈಗ ಕೆಲವೊಂದು ಕಡೆ ಹಳ್ಳಿಯೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ವೇಳೆ ಈ ಶವ ಪರೀಕ್ಷೆ ಮಾಡುವಂಥ ಕೊಠಡಿಗಳಿಲ್ಲ ಅಂದರೆ ಅವರು ಬೇರೆ ಕಡೆ ಹೋಗಬೇಕಾಗತ್ತೆ, ಅಲ್ಲಿ ಪ್ರೊಸೆಸ್ ಲೇಟ್ ಆಗುತ್ತೆ, ಹೀಗಾಗಿ ಅವರಿಗೆ ತೊಂದರೆ ಆಗುತ್ತೆ. ಎಲ್ಲ ಕಡೆ ಇರೋದರಿಂದ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತು ಕೂಡ ಕೇಳಿಬರ್ತದೆ. ಇದಕ್ಕೇನು ಹೇಳ್ತೀರಿ ಸರ್? ಅಲ್ಲ, ಇದು ಡೆಫಿನೆಟ್. ಈಗ ಏನಾಗ್ತದೆ ಅಂತಂದರೆ, ಈಗ ಶವ ಪರೀಕ್ಷೆಗಳನ್ನು ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಿರ್ತಾರೆ, ಈಗ ನಮಗೆ ಆದಷ್ಟು ಕೂಡ ಹತ್ತಿರದ ಪ್ರಾಥಮಿಕ ಆರೋಗ್ಯ ವಿಲೇಜ್ಗಳು ಎಲ್ಲ ದೂರ ದೂರ ಇರುತ್ತವೆ. ಬಟ್ ಆದರೆ ನಮಗೀಗ ಶವ ಪರೀಕ್ಷಾ ಕೊಠಡಿ ಕನ್ಸರ್ನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗೋದು ಅದಾಗಬೇಕು ಅನ್ನೋದು ಅದಾಗುತ್ತೆ. ಅದು ಎಲ್ಲ ಕಡೆಯೂ ನಡೀತಾ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈಗ ಶವ ಪರೀಕ್ಷಾ ಕೊಠಡಿಗಳು ಎಲ್ಲೋ ಇಂಟೀರಿಯರ್ ವಿಲೇಜ್ಗಳು ಅಂಥ ಕಡೆ ಇದ್ದಾಗ ಅಲ್ಲಿ IO ಮೇಲೆ ಡಿಪೆಂಡ್ ಆಗಿರ್ತದೆ. ಇನ್ವೆಸ್ಟಿಗೇಟಿಂಗ್ ಆಫೀಸರು ಶವ ತರಲಿಕ್ಕೆ ಕಷ್ಟಕರವಾದ ಸ್ಥಿತಿ ಇದ್ದಾಗ ಮಾತ್ರ ಅವರ ರಿಕ್ವಿಸಿಷನ್ ಮೇಲೇ ಮಾಡಿಕೊಡ್ತೀವಿ ವಿನಃ, ಬಟ್ ಆದಷ್ಟು ಎಲ್ಲ ಕೇಸುಗಳನ್ನು ಶವ ಪರೀಕ್ಷಾ ಕೊಠಡಿಗಳಲ್ಲಿ ನಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಒಂದು ಸುದ್ದಿ ಹೊರಗಡೆ ಬರ್ತಾ ಇದೆ ಸರ್, 12 ತಿಂಗಳಲ್ಲಿ 16 ಕೇಸುಗಳನ್ನು ಹೊರಗಡೆ ಒಂದು ಶವ ಪರೀಕ್ಷೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಇದಕ್ಕೇನು ಹೇಳ್ತೀವಿ ಸರ್? ಇಲ್ಲಿ ನಾನು ಇದನ್ನು ವಿಚಾರಿಸಿದೆ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳಿಗೂ ಕೂಡ ಮತ್ತು ನಮ್ಮ ಡಾಕ್ಟರ್ಸ್ ಗ್ರೂಪಲ್ಲೂ ಕೂಡ. ಬಟ್ ಏನಪ್ಪ ಅಂತಂದರೆ, ಯಾರೂ ಕೂಡ ನಾವು ಆ ರೀತಿ ಮಾಹಿತಿಯನ್ನು ನೀಡಿಲ್ಲ ಮತ್ತು ನಮ್ಮಲ್ಲಿ ಆ ರೀತಿ ಆಗಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿಬಿಟ್ಟು ಯಾರು ವೈದ್ಯಾಧಿಕಾರಿ ಅದನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಇಟ್ಸ್ ಎ ಜನರಲೈಸ್ಡ್ ವರ್ಡ್ ಆಗಿರುತ್ತೆ ಅಷ್ಟೇ. ಸೊ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಆಗಿಲ್ಲ. ಯಾವ ರೀತಿ ಹೊರಗಡೆ ಮಾಡುವಂಥ ಪ್ರಸಂಗಗಳು ಯಾವಾಗ ಬರುತ್ತೆ ಸರ್? ಹಂಗೆ ಹೊರಗಡೆ ಯಾವಾಗ ಮಾಡ್ತೀರಿ? ಈಗ ಕೇವಲ ಡಿಕಂಪೋಸ್ಡ್ ಬಾಡಿ ಅಂದರೆ ಶವ ತುಂಬ ದಿನಗಳ ನಂತರ ಸಿಕ್ಕ ಪಕ್ಷದಲ್ಲಿ, ಅದು ಕೊಳೆತಂಥ ಸ್ಥಿತಿ ಇದ್ದ ಪಕ್ಷದಲ್ಲಿ ಮಾತ್ರ ಅದನ್ನು ಬಾಡಿ ತರೋಕ್ಕಾಗಲ್ಲ ಅನ್ನೋದನ್ನು IOಗಳು ಏನು ಇನ್ವೆಸ್ಟಿಗೇಟಿಂಗ್ ಆಫೀಸರು ರಿಕ್ವೆಸ್ಟ್ ಮಾಡಿದಾಗ ಅಷ್ಟೇ ಅಲ್ಲಿ ಹೋಗಿ ಶವ ಪರೀಕ್ಷೆ ಮಾಡ್ತಾರೆ. ಇನ್ನೊಂದು ಕೆಲವೊಂದು ಏನು ಸಸ್ಪೆಕ್ಟೆಡ್ ಕೇಸ್ನ ದಫನ್ ಮಾಡಿಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ತಹಸೀಲ್ದಾರವರು ಎಕ್ಸುಮೇಷನ್ ಅಂದರೆ ಬಾಡಿಯನ್ನು ಹೊರಗೆ ತೆಗೆದು ಶವ ಪರೀಕ್ಷೆ ಮಾಡೋವಂಥ ಇದನ್ನು ಏನು ಸೂಚನೆ ಕೊಟ್ಟಾಗ ಮಾತ್ರ ಅದು ಎಲ್ಲಿ ದಫನ್ ಮಾಡಿರ್ತಾರೆ ಅಂಥ ಸ್ಥಳದಲ್ಲೇ ಹೋಗಿ ಪೋಸ್ಟ್ಮಾರ್ಟಮ್ ಮಾಡೋವಂಥ ಕೆಲಸ ಆಗ್ತದೆ. ಇಂಥ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಆಗುತ್ತೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಒಂದು ಏನು ಶವ ಪರೀಕ್ಷೆ ಮಾಡುವಂಥ ಘಟನೆಗಳು ನಡೆದಿಲ್ಲ. ಮುಂದೆ ಒಂದು ವೇಳೆ ಹಾಗೇನಾದ್ರು ನಡೆದರೂ ಕೂಡ ನಾವು ನಿಮ್ಮ ಗಮನಕ್ಕೆ ತರ್ತೀವಿ. ಜೊತೆಗೆ ಈಗಾಗಲೇ ಏನು ಸುದ್ದಿ ಹರಡ್ತಾ ಇದೆ ಆ ಸುದ್ದಿ ವಿಚಾರವಾಗಿ ಎಲ್ಲ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ ನಾನು ಚೆಕ್ ಮಾಡಿಕೊಂಡಾಗ ಯಾವುದೇ ಇಂಥ ಕೇಸ್ಗಳು ನಡೆದಿಲ್ಲ ಅನ್ನುವಂಥ ಒಂದು ಏನು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.
ಉತ್ತರ ಕರ್ನಾಟಕದಲ್ಲಿ ಏನು ಸಾಕಷ್ಟು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನು 12 ತಿಂಗಳಲ್ಲಿ ಏನು 16 ಕೇಸ್ಗಳನ್ನು ಹೊರಗಡೆ ಅಂದರೆ ಶವಗಾರದಲ್ಲಿ ಏನು ಒಂದು ಶವ ಪರೀಕ್ಷೆ ಆಗ್ತಾ ಇಲ್ಲ, ಹೊರಗಡೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡದ ಬೆನ್ನಲ್ಲೇ ಇವತ್ತಿನ ದಿನ ನಮ್ಮ ಜೊತೆ ಮಾತಾಡೋದಕ್ಕೆ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಅವರಿಂದ ಕೇಳಿ ತಿಳಿಯೋಣ ಯಾವ ರೀತಿ ಇಲ್ಲಿ ಆ ಥರ ಆಗುತ್ತೋ ಇಲ್ಲೋ ಅನ್ನುವಂಥದ್ದು. ಸರ್ ನಮಸ್ಕಾರ. ಸರ್ ಇವತ್ತಿನ ದಿನ ಉತ್ತರ ಕರ್ನಾಟಕದಲ್ಲಿ ಅಂದಂಗೆ ಬಾಗಲಕೋಟೆಯಲ್ಲಿಯೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಶವ ಪರೀಕ್ಷೆ ಮಾಡುವಂಥ ಕೊಠಡಿಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಹೊರಗಡೆ ಮಾಡ್ತಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಕೇಳಿ ಬರ್ತದೆ. ಇದಕ್ಕೇನು ಹೇಳ್ತೀರಿ? ಇಲ್ಲ, ಈಗ ನಮ್ಮಲ್ಲಿ 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. 48 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈಗೇನು 24/7 ಅಂತ ಹೇಳ್ತೀವಿ, ಅಲ್ಲಿ ನಮ್ಮಲ್ಲಿ 48ರಲ್ಲಿ 32 ಕಡೆ ಶವ ಪರೀಕ್ಷಾ ಕೊಠಡಿಗಳಿದ್ದಾವೆ. ಮತ್ತು ಆ ವ್ಯಾಪ್ತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗಳೇನಿದ್ದಾವೆ ಅಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೇ ಬರುತ್ತವೆ. ಹಾಗಾಗಿಬಿಟ್ಟು ಯಾವುದೇ ಒಂದು ಶವ ಪರೀಕ್ಷೆಗಳನ್ನು ಕೂಡ ಶವ ಪರೀಕ್ಷಾ ಕೊಠಡಿಯಲ್ಲೇ ಆಗಬೇಕು ಅನ್ನೋದು, ಮತ್ತು ಅಲ್ಲೇ ಕೂಡ ಐಒ ಕೂಡ ಏನು ಶವವನ್ನು ಅಲ್ಲಿಗೆ ತಂದು ಮಾಡಿಸೋವಂಥದ್ದು ಆಗ್ತಾಯಿದೆ. ನಮ್ಮಲ್ಲಿ ಯಾವುದೇ ರೀತಿ ಈಗ ಏನು 16 ಕಡೆ ಶವ ಪರೀಕ್ಷಾ ಕೊಠಡಿಗಳಿಲ್ಲ. ಅದನ್ನು ಈಗ ಆಲ್ರೆಡಿ ನಾವು KHSDRP ಇಂಜಿನಿಯರಿಂಗ್ ವಿಭಾಗಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸಿ ಇವನ್ನು ಕೂಡ ಕಟ್ಟಡಗಳನ್ನು ಈ ವರ್ಷದಲ್ಲಿ ಪೂರ್ಣಗೊಳಿಸ್ಕೊಡ್ಬೇಕು ಅನ್ನೋದನ್ನು ಕಳಿಸಿದ್ದೀವಿ. ಅದೇ ರೀತಿ JD ಪ್ಲ್ಯಾನಿಂಗ್ ಅವ್ರಿಗೂ ಕೂಡ ಕಳಿಸಿದ್ದೀವಿ. ಮತ್ತು ಇನ್ನು ನಮ್ಮಲ್ಲಿ ಈಗ ಒಟ್ಟು ಟೋಟಲಿ ಸಮುದಾಯ ಆರೋಗ್ಯ ಕೇಂದ್ರಗಳೆಷ್ಟು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಷ್ಟು ಜಿಲ್ಲೆಯಲ್ಲಿ? ಇದರಲ್ಲಿ ಯಾವುದರಲ್ಲಿ ಈಗ 16 ಆಗಬೇಕಿದೆ ಶವ ಸಂಸ್ಕಾರದ ಒಂದು ಏನು ಇವತ್ತಿನ ದಿವಸ ಕೊಠಡಿಗಳಿದೆ, ಅವು ಇಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಅಲ್ಲಿ ಆಗಿಲ್ಲ ಸರ್? ಇಲ್ಲ, ಅದೇನಾಗುತ್ತೆ ಅಂತಂದರೆ ನಾನ್ 24/7 ಅಂತ ಹೇಳ್ತೀವಿ. ನಮ್ಮಲ್ಲಿ ಈಗ 10 ನಾನ್ 24/7 PHCಗಳು ಅಂತ, ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗಷ್ಟೇ ಕಾರ್ಯನಿರ್ವಹಿಸುವಂಥದ್ದು. ಇನ್ನು 24/7ನಲ್ಲಿ ಕೇವಲ ನಮಗೆ 6 ಕಡೆ ಮಾತ್ರ ಆಗಬೇಕಾಗಿದೆ. ಬಟ್ ಅಲ್ಲೇನಾಗ್ತದೆ ಅಂದರೆ ಆ ವ್ಯಾಪ್ತಿಗಳೇನಾಗುತ್ತೆ, ನಮಗೆ ಅಲ್ಲಿ ಹತ್ತಿರದ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಿರುವಂಥ PHCಗಳಲ್ಲಿ ಶವ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಶವ ಪರೀಕ್ಷಾ ಕೊಠಡಿಗಳು ಆಗೋಗಿದೆ. ಇನ್ನು 6 ಕಡೆ ಮಾತ್ರ ನಾವು 24/7 PHC ಅಂದರೆ 24 ಗಂಟೆ ನಡೆಯುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಆಗಬೇಕು. ನಾನ್ 24/7ನಲ್ಲಿ ಅವಶ್ಯಕತೆ ಇರೋದಿಲ್ಲ. ಬಟ್ ಅಲ್ಲಿನೂ ಕೂಡ ಮಾಡಲಿಕ್ಕೆ ನಾವೀಗ ಆಲ್ರೆಡಿ ಶವ ಪರೀಕ್ಷಾ ಕೊಠಡಿ ಬೇಕು ಅನ್ನೋದನ್ನು ಹಾಕಿದ್ದೀವಿ. ಸರ್, ಈಗ ಕೆಲವೊಂದು ಕಡೆ ಹಳ್ಳಿಯೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ವೇಳೆ ಈ ಶವ ಪರೀಕ್ಷೆ ಮಾಡುವಂಥ ಕೊಠಡಿಗಳಿಲ್ಲ ಅಂದರೆ ಅವರು ಬೇರೆ ಕಡೆ ಹೋಗಬೇಕಾಗತ್ತೆ, ಅಲ್ಲಿ ಪ್ರೊಸೆಸ್ ಲೇಟ್ ಆಗುತ್ತೆ, ಹೀಗಾಗಿ ಅವರಿಗೆ ತೊಂದರೆ ಆಗುತ್ತೆ. ಎಲ್ಲ ಕಡೆ ಇರೋದ್ರಿಂದ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ಮಾತು ಕೂಡ ಕೇಳಿಬರ್ತದೆ. ಇದಕ್ಕೇನು ಹೇಳ್ತೀರಿ ಸರ್? ಅಲ್ಲ, ಇದು ಡೆಫಿನೆಟ್. ಈಗ ಏನಾಗ್ತದೆ ಅಂತಂದರೆ, ಈಗ ಶವ ಪರೀಕ್ಷೆಗಳನ್ನು ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನಿರ್ತಾರೆ, ಈಗ ನಮಗೆ ಆದಷ್ಟು ಕೂಡ ಹತ್ತಿರದ ಪ್ರಾಥಮಿಕ ಆರೋಗ್ಯ ವಿಲೇಜ್ಗಳೆಲ್ಲ ದೂರ ದೂರ ಇರುತ್ತವೆ. ಬಟ್ ಆದರೆ ನಮಗೀಗ ಶವ ಪರೀಕ್ಷಾ ಕೊಠಡಿ ಕನ್ಸರ್ನ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಗೋದು, ಅದಾಗಬೇಕು ಅನ್ನೋದು ಅದಾಗುತ್ತೆ. ಅದು ಎಲ್ಲ ಕಡೆಯೂ ನಡೀತಾ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈಗ ಶವ ಪರೀಕ್ಷಾ ಕೊಠಡಿಗಳು ಎಲ್ಲೋ ಇಂಟೀರಿಯರ್ ವಿಲೇಜ್ಗಳು ಅಂಥ ಕಡೆ ಇದ್ದಾಗ ಅಲ್ಲಿ IO ಮೇಲೆ ಡಿಪೆಂಡ್ ಆಗಿರ್ತದೆ. ಇನ್ವೆಸ್ಟಿಗೇಟಿಂಗ್ ಆಫೀಸರು ಶವ ತರಲಿಕ್ಕೆ ಕಷ್ಟಕರವಾದ ಸ್ಥಿತಿ ಇದ್ದಾಗ ಮಾತ್ರ ಅವರ ರಿಕ್ವಿಸಿಷನ್ ಮೇಲೇ ಮಾಡಿಕೊಡ್ತೀವಿ ವಿನಃ, ಬಟ್ ಆದಷ್ಟು ಎಲ್ಲ ಕೇಸುಗಳನ್ನು ಶವ ಪರೀಕ್ಷಾ ಕೊಠಡಿಗಳಲ್ಲಿ ನಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಒಂದು ಸುದ್ದಿ ಹೊರಗಡೆ ಬರ್ತಾ ಇದೆ ಸರ್, 12 ತಿಂಗಳಲ್ಲಿ 16 ಕೇಸುಗಳನ್ನು ಹೊರಗಡೆ ಒಂದು ಶವ ಪರೀಕ್ಷೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಇದಕ್ಕೇನು ಹೇಳ್ತೀವಿ ಸರ್? ಇಲ್ಲಿ ನಾನು ಇದನ್ನು ವಿಚಾರಿಸಿದೆ ಎಲ್ಲ ತಾಲೂಕು ಆರೋಗ್ಯಾಧಿಕಾರಿಗಳಿಗೂ ಕೂಡ ಮತ್ತು ನಮ್ಮ ಡಾಕ್ಟರ್ಸ್ ಗ್ರೂಪಲ್ಲೂ ಕೂಡ. ಬಟ್ ಏನಪ್ಪ ಅಂತಂದರೆ, ಯಾರೂ ಕೂಡ ನಾವು ಆ ರೀತಿ ಮಾಹಿತಿಯನ್ನು ನೀಡಿಲ್ಲ ಮತ್ತು ನಮ್ಮಲ್ಲಿ ಆ ರೀತಿ ಆಗಿಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿಬಿಟ್ಟು ಯಾರು ವೈದ್ಯಾಧಿಕಾರಿ ಅದನ್ನು ಮಾಡಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಇಟ್ಸ್ ಎ ಜನರಲೈಸ್ಡ್ ವರ್ಡ್ ಆಗಿರುತ್ತೆ ಅಷ್ಟೇ. ಸೊ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಆಗಿಲ್ಲ. ಯಾವ ರೀತಿ ಹೊರಗಡೆ ಮಾಡುವಂಥ ಪ್ರಸಂಗಗಳು ಯಾವಾಗ ಬರುತ್ತೆ ಸರ್? ಹಂಗೆ ಹೊರಗಡೆ ಯಾವಾಗ ಮಾಡ್ತೀರಿ? ಈಗ ಕೇವಲ ಡಿಕಂಪೋಸ್ಡ್ ಬಾಡಿ ಅಂದರೆ ಶವ ತುಂಬ ದಿನಗಳ ನಂತರ ಸಿಕ್ಕ ಪಕ್ಷದಲ್ಲಿ, ಅದು ಕೊಳೆತಂಥ ಸ್ಥಿತಿ ಇದ್ದ ಪಕ್ಷದಲ್ಲಿ ಮಾತ್ರ ಅದನ್ನು ಬಾಡಿ ತರೋಕ್ಕಾಗಲ್ಲ ಅನ್ನೋದನ್ನು IOಗಳು ಏನು ಇನ್ವೆಸ್ಟಿಗೇಟಿಂಗ್ ಆಫೀಸರು ರಿಕ್ವೆಸ್ಟ್ ಮಾಡಿದಾಗ ಅಷ್ಟೇ ಅಲ್ಲಿ ಹೋಗಿ ಶವ ಪರೀಕ್ಷೆ ಮಾಡ್ತಾರೆ. ಒಂದು ಇನ್ನೊಂದು, ಕೆಲವೊಂದು ಏನು ಸಸ್ಪೆಕ್ಟೆಡ್ ಕೇಸ್ನ ದಫನ್ ಮಾಡಿಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ತಹಸೀಲ್ದಾರ್ ಅವರು ಎಕ್ಸುಮೇಷನ್ ಅಂದರೆ ಬಾಡಿಯನ್ನು ಹೊರಗೆ ತೆಗೆದು ಶವ ಪರೀಕ್ಷೆ ಮಾಡೋವಂಥ ಇದನ್ನು ಏನು ಸೂಚನೆ ಕೊಟ್ಟಾಗ ಮಾತ್ರ ಅದು ಎಲ್ಲಿ ದಫನ್ ಮಾಡಿರ್ತಾರೆ ಅಂಥ ಸ್ಥಳದಲ್ಲೇ ಹೋಗಿ ಪೋಸ್ಟ್ಮಾರ್ಟಮ್ ಮಾಡೋವಂಥ ಕೆಲಸ ಆಗ್ತದೆ. ಇಂಥ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಆಗುತ್ತೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೇ ಒಂದು ಏನು ಶವ ಪರೀಕ್ಷೆ ಮಾಡುವಂಥ ಘಟನೆಗಳು ನಡೆದಿಲ್ಲ. ಮುಂದೆ ಒಂದು ವೇಳೆ ಹಾಗೇನಾದ್ರು ನಡೆದರೂ ಕೂಡ ನಾವು ನಿಮ್ಮ ಗಮನಕ್ಕೆ ತರ್ತೀವಿ. ಜೊತೆಗೆ ಈಗಾಗಲೇ ಏನು ಸುದ್ದಿ ಹರಡ್ತಾ ಇದೆ ಆ ಸುದ್ದಿ ವಿಚಾರವಾಗಿ ಎಲ್ಲ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿಯೂ ಕೂಡ ನಾನು ಚೆಕ್ ಮಾಡಿಕೊಂಡಾಗ ಯಾವುದೇ ಇಂಥ ಕೇಸ್ಗಳು ನಡೆದಿಲ್ಲ ಅನ್ನುವಂಥ ಒಂದು ಏನು ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಕ್ಯಾಮ್ರಾಮನ್ ಮಾಧ್ಯದ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.